ಸಿಹಿ ಎಲ್ಲ ಕೊಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವುದನ್ನೂ ಯೂಸ್ ಮಾಡಿಲ್ಲ. ಇವಳು ಏನು ಯೂಸ್ ಮಾಡ್ದಲೇ ಇದ್ರೂ ಹಾಗೆ ಇಷ್ಟಪಟ್ಟು ತಿಂತಾಳೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ನಿಮಗೆ 6 ತಿಂಗಳು ಮೇಲ್ಪಟ್ಟಿರೋ ಮಕ್ಕಳಿಗೆ ಓಟ್ಸಿಂದ ಒಂದು ಸಿರಲೆಕ್ಸ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ. ನನ್ನ ಮಗಳಿಗಂತೂ ಈ ಸಿರಲೆಕ್ಸ್ ತುಂಬ ಇಷ್ಟಪಟ್ಟು ತಿಂತಾಳೆ. ನಾನಿಲ್ಲಿ 1 ಬೌಲ್ ಓಟ್ಸ್, ಹಾಗೆ ಒಂದು 10 ಬಾದಾಮಿ, ಒಂದು 10 ಗೋಡಂಬಿ, ಒಂದು 6ರಿಂದ 7 ವಾಲ್ನಟ್ಟು, ಸ್ವಲ್ಪ ಕಡಲೆ, ಹಾಗೆ ಸ್ವಲ್ಪ ಅವಲಕ್ಕಿ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಾದರೆ ಕಡಲೆನ ಸ್ಕಿಪ್ ಮಾಡ್ಕೋಬೋದು, ಬೇಕಾದರೆ ಕಡಲೆ ಬೀಜನೂ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಸಫೋಲಾ ಓಟ್ಸ್ನ ಯೂಸ್ ಮಾಡ್ತಿದ್ದೀನಿ. ನಾನು ಫಸ್ಟ್ ತಿಳ್ಕೊಬಿಟ್ಟಿದ್ದೆ ಓಟ್ಸ್ ಅಂದರೆ ಬರೀ ಡಯಟಿಂಗ್ ಫುಡ್ಡು, ಇದನ್ನು ಬರೀ ಸಣ್ಣ ಆಗೋಕ್ಕೆ ಮಾತ್ರ ಬಳಸ್ತಾರೆ ಅಂತ ಅಂದ್ಕೊಂಡಿದ್ದೆ. ಆ ಥರ ಏನಿಲ್ಲ. ಇದರಿಂದ ಮಕ್ಕಳಿಗೂ ತುಂಬ ಒಳ್ಳೊಳ್ಳೆ ರುಚಿಯಾದ ತಿಂಡಿಗಳನ್ನ ಮಾಡಿ ತಿನ್ನಿಸ್ಬೋದು. ಸಿರಲೆಕ್ಸು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ತೊಗೊಂಡಿದ್ದು 1 ಬೌಲ್ ಓಟ್ಸ್ನ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ಪೌಡರ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಚೆನ್ನಾಗಿ ಹುರ್ಕೊಂಡಿಲ್ಲ ಅಂದರೆ ಹಾಗೆ ಅಂಟು ಥರ ಬಂದ್ಬಿಡುತ್ತೆ, ಮುದ್ದೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೆ. ಈ ಓಟ್ಸಲ್ಲಿ ರಿಚ್ ಫೈಬರ್ ಇರುತ್ತೆ. ಇದರಿಂದ ಮಕ್ಕಳಿಗೆ ಯಾವುದೇ ರೀತಿ ಡೈಜೆಷನ್ ಪ್ರಾಬ್ಲಮ್ ಇರಲ್ಲ, ಚೆನ್ನಾಗಿ ಜೀರ್ಣಕ್ರಿಯೆ ಆಗುತ್ತೆ. ಹಾಗೆ ಬೇಗ ಹೊಟ್ಟೆನೂ ಅಷ್ಟೇ ಹಸ್ವು ಆಗೋದಿಲ್ಲ, ಯಾವಾಗಲೂ ಹೊಟ್ಟೆ ತುಂಬ್ದಾಗೆ ಇರುತ್ತೆ. ಥರ ಅಂದ್ಬಿಟ್ಟು ಯಾವಾಗಲೂ ಇದೊಂದನ್ನೇ ಕೊಡೋದಲ್ಲ, ಗೊತ್ತಲ್ಲ ಅತಿಯಾದರೆ ಯಾವುದು ಒಳ್ಳೆಯದಲ್ಲ ಅಂತ. ಹಾಗೆ ಬರೀ ಓಟ್ಸ್ನೇ ಕೊಡೋದ್ರ ಬದಲು ಇದ್ರ ಜೊತೆ ವೆಜಿಟೇಬಲ್ಸ್ ಆಗಲಿ ಫ್ರೂಟ್ಸ್ ಆಗಲಿ ಆ್ಯಡ್ ಮಾಡಿಬಿಟ್ಟು ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಹಾಗೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ನಾನಿಲ್ಲಿ ಓಟ್ಸ್ನ ಹುರ್ಕೊಂಡು ಆದ ತಕ್ಷಣವೇ ಅದೇ ಬೌಲ್ಗೆ ಅವಲಕ್ಕಿನ ಹಾಕ್ಬಿಟ್ಟು ಹುರ್ಕೊತಿದ್ದೀನಿ. ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜಿಯವರೆಲ್ಲ ಹೇಳ್ತಿದ್ರು, ಅವಲಕ್ಕಿ ತಿಂದರೆ ತುಂಬ ಗಟ್ಟಿ ಆಗ್ತೀರಾ ಅಂತ. ಹಾಗೆ ನಾನಿಲ್ಲಿ ಸ್ವಲ್ಪ ಅವಲಕ್ಕಿನೂ ಆ್ಯಡ್ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ನಿಮ್ಮ ಮಗುಗೆ ಕೊಡೋಕ್ಕೆ ನಿಮ್ಗೆ ಇಷ್ಟ ಆಗಲ್ಲ ಅಂದರೆ ಬೇಕಾದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಹಾಗೆ ಡ್ರೈ ಫ್ರೂಟ್ಸ್ಗಳನ್ನ ಆ್ಯಡ್ ಮಾಡಿಕೊಂಡು ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಬೇಗ ನೀಟಾಗಿ ಪೌಡರ್ ಆಗಿಬಿಡುತ್ತೆ. ಇದನ್ನೆಲ್ಲ ಚೆನ್ನಾಗಿ ಹುರಿದು ತೆಗೆದಿಟ್ಕೊಂಡ್ರೆ ಅಂದರೆ ಒಂದು 15 ದಿನ ತನಕ ಯೂಸ್ ಮಾಡ್ಬೋದು. ಡೈಲಿ ಕೊಡೋದಲ್ಲ, ಒಂದಿನ ಬಿಟ್ಟು ಒಂದಿನ ಒಂದು ಟೈಮ್ ಥರ ಯೂಸ್ ಮಾಡ್ಕೊಂಡು ಹೋಗ್ಬೋದು. ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಹಾಗೆ ಇದನ್ನೆಲ್ಲ ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡಬೇಕು. ಬಿಸಿ ಇದ್ದಾಗಲೇ ಪೌಡರ್ ಮಾಡೋಕ್ಕೆ ಹೋದರೆ ಚೆನ್ನಾಗಾಗಲ್ಲ. ಫುಲ್ ಕಂಪ್ಲೀಟಾಗಿ ತಣ್ಣಗಾದ ತಕ್ಷಣ ನಾನಿಲ್ಲಿ ವಾಲ್ನಟ್ನ ಪುಡಿ ಮಾಡ್ಕೊತಿದ್ದೀನಿ. ಹಾಗೆ ಪುಡಿ ಮಾಡಿ ಅದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಪೌಡರ್ ಮಾಡ್ಕೊಳ್ಳಿ. ಪೌಡ್ರ್ ಮಾಡಿ ತೆಗೆದಿಟ್ಕೊಂಡ್ರೆ ಮಗು ಏನಾದರೂ ಹೊಟ್ಟೆ ಹಶ್ವು ಅಂತ ಅಳ್ತಿದ್ರೆ ಬೇಗ ರೆಡಿ ಮಾಡ್ಕೊಬಿಡ್ಬೋದು. ಇಲ್ಲ ನೀವೇನಾದರೂ ಆಚೆಗಡೆ ಹೊರಗಡೆ ಟ್ರಿಪ್ ಏನಾದರೂ ಹೋಗಬೇಕು ಅನ್ನೋದಾದರೆ ಈ ಪೌಡ್ರನ್ನ ತೊಗೊಂಡೋದ್ರೆ ಬಿಸಿ ನೀರಿಗೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡು ತಿನ್ನಿಸ್ಬೋದು. ತುಂಬ ಚೆನ್ನಾಗಿರುತ್ತೆ. ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ನೋಡಿ, ಇಷ್ಟು ಸಾಫ್ಟಾಗಿ ನುಣ್ಣಗೆ ರುಬ್ಕೊಳ್ಳಿ. ನಾನಿಲ್ಲಿ ಜರಡಿ ಹಿಡಿಯೋಕ್ಕೆ ಹೋಗಿಲ್ಲ, ಯಾಕಂದರೆ ನನ್ನ ಮಗಳು 10 ಮಂತ್ಸ್, ಅದಕ್ಕೆ ನಾನೇನು ಪೌಡ್ರನ್ನು ಜರಡಿ ಮಾಡೋಕ್ಕೆ ಹೋಗಿಲ್ಲ. ನಿಮ್ಮ ಪಾಪ ಏನಾದರೂ 6 ತಿಂಗಳು ಆ ಥರ ಏನಾದರೂ ಇದ್ದರೆ ಮಿಸ್ ಮಾಡದೆ ಜರಡಿ ಮಾಡ್ಕೊಳ್ಳಿ. ನಂತರ ಆ ಥರ ಎಲ್ಲ ಜರಡಿ ಮಾಡಾದಮೇಲೆ ಈ ಥರ ಒಂದು ಬಾಕ್ಸ್ಗೆ ತೆಗೆದಿಟ್ಕೊಳ್ಳಿ. ಗಾಳಿ ಆಡಬಾರ್ದು. ಈ ಥರ ಚೆನ್ನಾಗಿ ಇಟ್ಕೊಂಡ್ರೆ 2ರಿಂದ 3 ತಿಂಗಳವರೆಗೂ ಯೂಸ್ ಮಾಡ್ಬೋದು. ಮಕ್ಕಳಿಗೆ ಇದನ್ನು ಯಾವ ಥರ ತಯಾರು ಮಾಡೋದು ಅಂತ ನಿಮಗೂ ತೋರಿಸ್ಕೊಡ್ತೀನಿ ಬನ್ನಿ. ಇಲ್ಲಿ 1 ಲೋಟ ನೀರಿಗೆ 2 ಸ್ಪೂನು ನಾನಿಲ್ಲಿ ಮಾಡಿಟ್ಟಿರೋ ಓಟ್ಸ್ ಸಿರಲೆಕ್ಸ್ ಯೂಸ್ ಮಾಡ್ತಿದ್ದೀನಿ. ಇದು ಒದಗುತ್ತೆ, ತುಂಬ ಜಾಸ್ತಿನೇ ಆಗುತ್ತೆ. ನೋಡಿ, ಚೆನ್ನಾಗಿ ಗಂಟು ಬರ್ದಿರೋ ರೀತಿ ತಿರ್ತಾಯಿರಿ ನೀಟಾಗಿ. ಇದೊಂಥರ ಕ್ರೀಮಿ ಥರ ಬರೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಸಾಫ್ಟಾಗಿ ಕ್ರೀಮ್ ಥರ ಇರುತ್ತೆ. ಈ ಥರ 6 ತಿಂಗಳು ಮೇಲ್ಪಟ್ಟಿರೋ ಮಕ್ಕಳಿಗೆ ಈ ಥರ ಫುಡ್ಡೇ ಬೇಗ ಇಷ್ಟ ಆಗೋದು. ಅವ್ರಿಗೂ ತಿನ್ನೋಕೆ ಈಸಿ ಆಗಬೇಕಲ್ಲ, ಅದಕ್ಕೋಸ್ಕರ ಈ ಥರ ಫುಡ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟೆ ತಿಂತಾರೆ. ಚೆನ್ನಾಗಿ ಕುದಿಸಿ ಎಲ್ಲ ಆದಮೇಲೆ ಈ ಥರ ಸಾಫ್ಟಾಗಿ ಬರುತ್ತೆ ನೋಡಿ. ನಾನಿಲ್ಲಿ ಉಪ್ಪು, ಸಕ್ಕರೆ, ಯಾವುದೇ ರೀತಿ ಆರ್ಗ್ಯಾನಿಕ್ ಬೆಲ್ಲದ ಪೌಡರು ಏನೂ ಯೂಸ್ ಮಾಡ್ತಿಲ್ಲ.
1 ವರ್ಷ ಆಗೋವರೆಗೂ ಮಕ್ಕಳಿಗೆ ಉಪ್ಪಾಗಲಿ ಸಿಹಿ ಎಲ್ಲ ಕೊಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವುದನ್ನೂ ಯೂಸ್ ಮಾಡಿಲ್ಲ. ಇವಳು ಏನು ಯೂಸ್ ಮಾಡ್ದಲೇ ಇದ್ರೂ ಹಾಗೆ ಇಷ್ಟಪಟ್ಟು ತಿಂತಾಳೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.